ಆಮೇಲೆ ನಂದು ಕೆಲ್ಸದ್ದು ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಕೆಲಸ ಹೋಯ್ತು. ಆಲ್ಮೋಸ್ಟ್ 2-3 months ಕೆಲಸ ಇರ್ಲಿಲ್ಲ. ಸೊ ಗುರುಜಿ ಹತ್ರ ಬಂದು ದಿನ ಎವ್ರಿ ವೀಕ್ ಬರ್ತಾ ಇದ್ರಿ ನಾವು. ಸೊ ಪೂಜೆ ಎಲ್ಲ ಮಾಡಿ ಆಲ್ಮೋಸ್ಟ್ 3 weeks ಮಾಡಿದ ತಕ್ಷಣ ನನ್ಗೆ ಒಂದು ಕೆಲಸ ಸಿಕ್ತು. ಯಾ, ಸೊ 5 weeks ಆಯ್ತು ಈಗ. ಸೊ ಐ ಗಾಟ್ ಜಾಬ್. ಈಗ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಇಟ್ಸ್ ಬಿಲೀಫ್ ಅಗೇನ್ ಎಲ್ಲ. ಇಲ್ಲಿ ₹3 ಮತ್ತೆ ₹5 ಹರಕೆ ಕಾಣ್ಲಿಕ್ಕೆ ಏನಕ್ಕೆ ಹಾಗೆ ಹೇಳ್ತಾರೆ? ಅದ್ ಜಸ್ಟ್ ಅರ್ಕೆ, ಒಂದು ಹೆಲ್ತ್ಗೆ ಎನಿ ಪ್ರಾಬ್ಲಮ್ ಇದೆ ದೇವಿಗೆ ದಕ್ಷಿಣೆ ಹಾಕಿ ಪ್ರೇ ಮಾಡ್ಕೊಳ್ಳೋದು ಅಷ್ಟೇ. ಅಷ್ಟೇ ಅಷ್ಟೇ ಪ್ರೇ ಮಾಡಿ. ಬಂದು ಕುಂಬಳಕಾಯಿ ದೀಪ ಎಲ್ಲ ಹಚ್ತಾರಲ್ಲ, ನೀವೇನಾದ್ರು ಹಚ್ಚಿದ್ದೀರಾ ಅದನ್ನ? ಹೌದು, ಮಾಡಿದ್ದೀನಿ. 5 weeks ಮಾಡಿದೀನಿ. 3 weeks ಕುಂಬಳಕಾಯಿ, ಆಮೇಲೆ 4th week ಲೆಮನ್ ಮಾಡಿದಿರಿ. ಲಾಸ್ಟ್ ವೀಕ್ ಬೆಲ್ಲ ಮಾಡಿ. ಮೇಡಮ್, ನಂಬಿಕೆ ಇರಬೇಕು ದೇವ್ರ. ಡೆಫಿನೆಟ್ಲಿ ಮೇನ್ ಅದು ಇಂಪಾರ್ಟೆಂಟ್. ಸೊ ನಮ್ ಹಿಂದೂ ಪದ್ಧತಿ ಪ್ರಕಾರ ಎಲ್ಲ ನಾವು ಫಾಲೋ ಮಾಡ್ಲೇಬೇಕು. ಇಲ್ಲಿ ನಮ್ಗೆ ಯಾರೋ ಫ್ರೆಂಡ್ ಹೇಳಿದ್ದು ಬಂದ್ಮೇಲೆ ನಿಜವಾಗ್ಲೂ ಅವ್ರಿಗೂ ತುಂಬಾ ಒಳ್ಳೇದಾಗಿದೆ. ಅವರು ಹೇಳಿದ್ರು ನೀವು ಹೋಗಿ ಎಲ್ಲಾ ಚೆನ್ನಾಗಾಗತ್ತೆ ಅಂತ. ಅಮ್ಮ ಹೆಲ್ತ್, ಡ್ಯಾಡಿ ಹೆಲ್ತ್ಗೋಸ್ಕರ ಅವ್ರು ಬಂದಿದ್ರಿ. ಈ ಕ್ಷೇತ್ರ ಪರ್ಟಿಕ್ಯುಲರ್ ಆಗಿ ಆರೋಗ್ಯ ಸಮಸ್ಯೆಗೆ. ಹೌದು. ಸೊ ಮಮ್ಮಿಗೂ ತುಂಬಾ, ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಮಮ್ಮಿಗೆ ಡ್ಯಾಡಿಗೂ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇತ್ತಲ್ಲ, ಅವಾಗ ನಾವು ಅಭಿಷೇಕ ಎಲ್ಲ ಮಾಡಿಸಿ ಎಲ್ಲ ಚೆನ್ನಾಗಿದೆ. ತೀರ್ಥ ಸ್ನಾನ. ಹೌದು, ತೀರ್ಥ ಸ್ನಾನ ಮಾಡಿದಿರಿ. ಸೊ ಎಲ್ಲ ಚೆನ್ನಾಗಿದೆ. ಅದೊಂದು ತುಂಬಾ ಒಳ್ಳೇದಾಗಿದೆ. ಏನ್ ಹೇಳ್ತೀರಾ ಅಮ್ಮನವ್ರ ಮಹಿಮೆ ಬಗ್ಗೆ? ಏನ್ ಹೇಳಕ್ಕಾಗತ್ತೆ, ಅವ್ರು ಡೆಫಿನೆಟ್ಲಿ ಇದ್ದಾರೆ ಅಂತ. ತುಂಬಾ ಪವರ್ಫುಲ್. ಎಸ್, ಪವರ್ಫುಲ್, ತುಂಬಾ ಪವರ್ಫುಲ್. ನಮ್ದು ಹೌದು ಅಷ್ಟೇ. ಕೆಲವೊಬ್ರು ಪರೀಕ್ಷೆ ಮಾಡಕ್ಕೆ ಅಂತಾನೆ ಬರ್ತಾರೆ. ಹೌದು, ದೇವರ ಮುಖದ ಮೇಲೆನ ಅದು ಕಾಣುತ್ತೆ. ನೀವು ನೋಡಿದ್ರೆ ಯೂಶಲಿ ನಾವು ಬಂದಾಗ ಏನು ನಮ್ಗೆ ಹೌದು ಆತರ ಒಂಥರ ಪವರ್ಫುಲ್ ಇತ್ತು, ಒಂಥರ ಪೇನ್ ಅದೇ ದೇವ್ರಿಗೆ ಹೇಳೋ ತರ ಆಯ್ತು ನಮ್ಗೆ. ಸೊ ಅದಕ್ಕೆ ನಾವು ಆಲ್ಮೋಸ್ಟ್ 3-4 months ಇಂದ ಬರ್ತಾನೆ ಇದೀರಿ. ಎನಿ ಟೈಮ್ ಸಿಕ್ಕದೆ ವೀಕ್ಲಿ ಬರ್ತೀರಿ. ಆಫೀಸ್ ಲೀವ್ ಹಾಕಿ ಆದ್ರೂ ಬಂದೇ ಬರ್ತೀರಿ. ವ್ಯವಸ್ಥೆ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಎನಿ ಟೈಮ್ ನೀವು ಬಂದ್ರು ಸ್ವಾಮೀಜಿ ಅವರು ಅವರಪ್ಪ ಊಟ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳ್ತಾರೆ. ಎವ್ರಿ ಟೈಮ್. ನೀವು ಕೆಲಸ ಸಿಕ್ತು ಇಲ್ಲಿಗೆ ಬಂದ್ಮೇಲೆ ಅಂತ ಹೇಳಿದ್ರಿ, ಏನಾದ್ರು ಹಣ ಏನಾದ್ರು ಖರ್ಚಾಗತ್ತೆ ಈ ಕ್ಷೇತ್ರದಲ್ಲಿ ಅಂತ? ಹಣ ಏನಿಲ್ಲ, ನಿಮ್ಗೆ ನಿಮ್ ಕೈಯಲ್ಲಿ ಆಗತ್ತೆ ಅಷ್ಟೇ ಮಾಡಿ ಅಂತ. ಸೊ ನಾನು ನನ್ ಕೆಲಸ ಸಿಗದ್ಮೇಲೆ ಏನ್ ಮಾಡ್ಬೇಕಂತ ಗುರುಜಿ ಕೇಳ್ದಾಗ, ಏನು ಬೇಡಮ್ಮ ಒಂದ್ ಅಭಿಷೇಕ ಮಾಡು ಸಾಕು ಅಂತ. ಅದಕ್ಕೆ ನಾನು ಇವತ್ತು ಬಂದಿದ್ದು ಅಭಿಷೇಕ ಮಾಡ್ಸಕ್ಕೆ ಅಂತ ಬಂದಿದ್ದು ಅಷ್ಟೇ. ಇನ್ನೇನಿಲ್ಲ.